ಹೆಲೋ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಫ್ರೆಂಡ್ ಸೋನು. ನೀವು ನೋಡ್ತಾ ಇದ್ದೀರಾ ಹೆಲ್ಪ್ಫುಲ್ ಫಾರ್ ಎವರ್ ಚಾನೆಲ್ ನಲ್ಲಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋನಲ್ಲಿ ಮೂಲಂಗಿ ಜೊತೆಗೆ ಕೆಲವೊಂದು ಆಹಾರಗಳನ್ನ ಕಂಬೈನ್ ಮಾಡಿ ಸೇವಿಸಿದ್ರೆ ಅದರ ಬೆನಿಫಿಟ್ಸ್ ಗಳು ಡಬಲ್ ಆಗುತ್ತೆ. ಆ ಆಹಾರಗಳು ಯಾವುದು ಅಂತ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ನೋಡ್ತಾ ಇರಿ. ಅದಕ್ಕಿಂತ ಮುಂಚೆ ನೀವಿದೇ ಫಸ್ಟ್ ಟೈಮ್ ನನ್ನ ವಿಡಿಯೋಸ್ ಗಳನ್ನ ನೋಡ್ತಾ ಇದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಫ್ರೀ ಆಗಿರುತ್ತೆ. ಹಾಗೆ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಫ್ರೆಂಡ್ಸ್, ಈಗ ವಿಷಯಕ್ಕೆ ಬರೋಣ. ಮೂಲಂಗಿ ಜೊತೆಗೆ ಕೆಲವೊಂದು ಆಹಾರಗಳನ್ನ ಸೇವಿಸಬಾರದು ಅಂತ ಈಗಾಗಲೇ ತಿಳ್ಕೊಂಡಿದೀವಿ. ಅದನ್ನೇ ವಿರುದ್ಧ ಆಹಾರಗಳು ಅಂತಾನು ಹೇಳ್ತೀವಿ. ಆದ್ರೆ ಮೂಲಂಗಿಯ ಜೊತೆಗೆ ಕೆಲವೊಂದು ಆಹಾರಗಳಿದೆ, ಅದನ್ನ ಕಂಬೈನ್ ಮಾಡಿ ನಾವು ಸೇವಿಸಿದ್ರೆ ಅದರ ಬೆನಿಫಿಟ್ಸ್ ಗಳು ಡಬಲ್ ಆಗುತ್ತೆ. ಯಾವ ಆಹಾರಗಳಂದ್ರೆ ತುಪ್ಪದ ಜೊತೆಗೆ ಮೂಲಂಗಿಯನ್ನ ಹುರಿದು ಅಥವಾ ಫ್ರೈ ಮಾಡಿ ತಿಂದ್ರೆ ಕಫವನ್ನ ಕಡಿಮೆ ಮಾಡುತ್ತೆ. ಎಸ್ಪೆಷಲಿ ಯಾರಿಗೆ ತುಂಬಾ ಕೆಮ್ಮಿದೆಯೋ ಅಥವಾ ಅಸ್ತಮ ಕಾಯಿಲೆ ಇದೆಯೋ ಅವರು ಈ ಟಿಪ್ ನ ಫಾಲೋ ಮಾಡಿ. ಹೆಚ್ಚಾಗಿರುವ ಕಫವನ್ನ ಕಡಿಮೆ ಮಾಡ್ಲಿಕ್ಕೆ ಇದೊಂದು ಬೆಸ್ಟ್ ರೆಮಿಡಿ ಅಂತ ಹೇಳಬಹುದು. ಹಾಗೆ ಈ ಮೂಲವ್ಯಾಧಿ ಅಥವಾ ಪೈಲ್ಸ್ ಸಮಸ್ಯೆ ಇರೋರು ಮೂಲಂಗಿ ಜೊತೆಗೆ ಅರಿಶಿನವನ್ನ ಮಿಕ್ಸ್ ಮಾಡಿ ಹಸಿಯಾಗಿ ತಿನ್ನೋದ್ರಿಂದ ಪೈಲ್ಸ್ ಕಾಯಿಲೆ ಬೇಗ ಕಡಿಮೆ ಆಗುತ್ತೆ. ಆದ್ರೆ ನೀವು ಬಳಸುವ ಅರಿಶಿನ ಶುದ್ಧ ಆಗಿರ್ಬೇಕು ಅಷ್ಟೇ. ಇನ್ನು ಅನಿಮಿಯಾ ಅಥವಾ ರಕ್ತಹೀನತೆ ಕಾಯಿಲೆಯನ್ನ ತುಂಬಾ ಈಸಿಯಾಗಿ ರೀಸಾಲ್ವ್ ಮಾಡ್ಲಿಕ್ಕೆ ಈ ಮೂಲಂಗಿ ಮತ್ತು ದಾಳಿಂಬೆ ಒಂದು ಒಳ್ಳೆ ಕಾಂಬಿನೇಷನ್ ಆಗಿದೆ. 1 ಗ್ಲಾಸ್ ದಾಳಿಂಬೆ ರಸದ ಜೊತೆಗೆ ಅರ್ಧ ಗ್ಲಾಸ್ ಮೂಲಂಗಿ ರಸವನ್ನ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ರಕ್ತದಲ್ಲಿ ಹಿಮೋಗ್ಲೋಬಿನ್ ಲೆವೆಲ್ ನ ಇನ್ಕ್ರೀಸ್ ಮಾಡುತ್ತೆ. ಇದರಿಂದ ಅನಿಮಿಯಾ ಅಥವಾ ರಕ್ತಹೀನತೆ ಕಾಯಿಲೆ ಬೇಗ ವಾಸಿಯಾಗುತ್ತೆ. ಹಾಗೆ ಹೊಟ್ಟೆ ಹುಳಕ್ಕೆ ಈ ಮೂಲಂಗಿ ರಾಮಬಾಣವಾಗಿದೆ. ಹೊಟ್ಟೆ ಹುಳ ಆಗದಂತೆ ಅಥವಾ ಹೊಟ್ಟೆ ಹುಳ ಆದಾಗ ಹಸಿ ಮೂಲಂಗಿ ತಿನ್ನೋದು ಬೆಸ್ಟ್ ಅಂತ ಹೇಳ್ತಾರೆ. ಕೆಲವರು ಹಸಿ ಮೂಲಂಗಿಯನ್ನ ತಿನ್ನಲ್ಲ. ಅಂಥವ್ರು ಅಟ್ಲೀಸ್ಟ್ ಈ ಮೂಲಂಗಿಯನ್ನ ಕಟ್ ಮಾಡಿ ಲೈಟ್ ಆಗಿ ಅದನ್ನ ಬಿಸಿ ಮಾಡ್ಕೊಳ್ಳಿ. ನಂತರ ಅದ್ರ ಮೇಲೆ ಕಪ್ಪುಪ್ಪು ಅಥವಾ ರಾಕ್ ಸಾಲ್ಟ್ ನ ಹಾಕಿ ತಿನ್ನಿ. ಒಂದ್ ಒಳ್ಳೆ ಟೇಸ್ಟ್ ಇರುತ್ತೆ. ಜೊತೆಗೆ ಹೊಟ್ಟೆ ಹುಳ ಸಮಸ್ಯೆ ಕಡಿಮೆ ಆಗುತ್ತೆ. ಇದಿಷ್ಟು ಕೆಲವೊಂದು ಈ ಮೂಲಂಗಿಯ ಹೆಲ್ತ್ ಬೆನಿಫಿಟ್ಸ್ ಗಳು. ಈಗಾಗಲೇ ಒಂದು ಡೀಟೇಲ್ ವಿಡಿಯೋನ ಅಪ್ಲೋಡ್ ಮಾಡಿದೀನಿ, ದಯವಿಟ್ಟು ನೀವು ಆ ವಿಡಿಯೋ ಸಹ ನೋಡಿ. ಅದರಲ್ಲಿ ಸಹ ಹೇಳಿದೀನಿ ಮೂಲಂಗಿಯ ಹೆಲ್ತ್ ಬೆನಿಫಿಟ್ಸ್ ಗಳು ಯಾವ್ದೆಲ್ಲ ಅಂತ. ಐ ಹೋಪ್ ನಿಮಗೆ ಈ ವಿಡಿಯೋ ಸಹ ಹೆಲ್ಪ್ಫುಲ್ ಆಗಿರಬಹುದು. ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಲೈಕ್ ಮಾಡಿ. ಹಾಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ನೀವಿನ್ನು ನನ್ನ ಹೆಲ್ಪ್ಫುಲ್ ಫಾರ್ ಎವರ್ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿಲ್ಲ ಅಂದ್ರೆ ಇವಾಗಲೇ ಲೈಕ್ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ. ಹಾಗೆ ನನ್ನ ವ್ಲಾಗಿಂಗ್ ಚಾನಲ್ ಆಗಿರುವ ಸೋನು ಕನ್ನಡ ವ್ಲಾಗರ್ ಚಾನಲ್ ನ ಫಾಲೋ ಮಾಡಿ. ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ದಟ್ಸ್ ಇಟ್ ಫ್ರೆಂಡ್ಸ್. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.